ಮನೆಯ ಮೂಲೆ ಎಲ್ಲಾದ್ರೂ ಇಟ್ಟರೆ ಆಯ್ತು ಈ ತರ ಹೊತ್ತಿಸಿ. ಅವಾಗ ಅದರ ಘಾಟಿಗೆ ಉಂಟಲ್ಲ ಸೊಳ್ಳೆ ಬರುದೇ ಇಲ್ಲ. ಎಕ್ಸಾಮ್ ಎಲ್ಲ ಆಗಿದೆ. ಎಕ್ಸಾಮ್ ಒಂದು ಸೆಪ್ಟೆಂಬರ್ 1ಕ್ಕೆ ಸ್ಟಾರ್ಟ್ ಆಗಿ 20ಕ್ಕೆ ಮುಗಿದಿದೆ ಎಕ್ಸಾಮ್. ಹೌದಮ್ಮ. ಹೇಗೆ ಮಾಡಿದೆ ಎಕ್ಸಾಮ್? ಚೆನ್ನಾಗಿ ಮಾಡಿದ್ಯಾ? ಚೆನ್ನಾಗಿ ಮಾಡಿದೀನಿ. ಹೌದಾ? ಎಂತ ನೋಡುದು ನಿಂಗೆ? ಎಂತಾಯ್ತು? ಚಂದ ಚಿತ್ತ ಇದೆ. ಹೌದಾ? ಅವಾಗದಿಂದ ಕೈ ಹೀಗೆ ಮಾಡ್ತಿದ್ಯಾ? ಎಂತ ಕೆಂಪಾಗಿದೆ? ಏನ್ ಕತೆ? ಏನಾಗಿದೆ? ಕೆಂಪಾಗಿದೆ. ಹೌದಾ? ಹಾಗಾದ್ರೆ ಈ ಸೊಳ್ಳೆಗೆ ಉಂಟಲ್ಲ ಒಂದು ಒಳ್ಳೆ ಮನೆ ಮದ್ದು ಮಾಡುವ. ಆಯ್ತಮ್ಮ. ನಾನು ಇವತ್ತು ಮಾಡುವ ಮನೆ ಮದ್ದು ಉಂಟಲ್ಲ, ನೀವು ಡೈಲಿ ಮನೆಯಲ್ಲಿ ಮಾಡ್ತಾ ಬಂದ್ರೆ ನಿಮ್ಮ ಮನೆಯಲ್ಲಿ ಸೊಳ್ಳೆನೆ ಬರುದಿಲ್ಲ. ಹೇಗೆ ಮಾಡುದಂತ ಹೇಳಿ ನೋಡುವ ಅಲ್ಲ? ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇದೆಲ್ಲ ಎಂತಮ್ಮ? ಇದಾ ನೋಡಿ, ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಈ ಈರುಳ್ಳಿಯನ್ನ ಕಟ್ ಮಾಡಿ ಅದರ ಒಳಗೆ ಇದೆಲ್ಲ ಹಾಕ್ಲಿಕ್ಕೆ ಉಂಟಾಯ್ತಾ? ಆಯ್ತಮ್ಮ. ನಾವು ಈರುಳ್ಳಿಯನ್ನು ಉಂಟಲ್ಲ ಈ ತರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಗುಂಡಿ ಮಾಡ್ಕೋಬೇಕು. ಸುತ್ತ ಉಂಟಲ್ಲ ಸ್ವಲ್ಪ ಗುಂಡಿ ತರ ಮಾಡ್ಕೋಬೇಕು. ನೋಡು, ನೀನ್ ಮನೆಯಲ್ಲಿ ದೀಪ ಎಲ್ಲ ಇಡ್ತೀಯಲ್ಲ, ಹಣತೆ, ಆ ತರ ಗುಂಡಿ ಬರ್ಬೇಕು. ಅದನ್ನೆಲ್ಲ ಹೀಗೆ ತೆಗಿಯುವ. ನಾನು ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಚಂದ ತೊಳೆದಿದ್ದೇನೆ. ನೋಡು, ಈ ತರ ತೆಗಿಬೇಕಾಯ್ತಾ? ಆಯ್ತು. ನೋಡಿ, ಇಷ್ಟು ಗುಂಡಿ ಮಾಡಿದ್ರೆ ಸಾಕು. ನೋಡು, ನೀನೀಗ ತುಳಸಿ ಗಿಡಕ್ಕೆ ಇಡುವಂತ ಹಣತೆ ತರನೇ ಆಗ್ಲಿಲ್ವಾ ಗುಂಡಿಯಾಗಿ? ಹೌದಮ್ಮ. ಇನ್ನು ಇದಕ್ಕೆ ನಾವು ಕಾಫಿ ಪೌಡರ್ ಎಲ್ಲ ಹಾಕ್ಲಿಕ್ಕೆ ಉಂಟಾಯ್ತಾ? ಇದಿರಲಿ ನೀರುಳ್ಳಿ ಎಲ್ಲ ಸೈಡಿಗೆ. ಇದನ್ನು ಈ ತರ ಒಂದು ತಟ್ಟೆ ಒಳಗೆ ಇಡುವ. ನೋಡುವಿಂದ ನೀರುಳ್ಳಿ ಎಲ್ಲ ಕಟ್ ಮಾಡಿ ಆಯ್ತು. ಇನ್ನದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ಉಂಟು. ನೋಡು, ನಾವು ಮನೆಯಲ್ಲೆಲ್ಲ ಕಾಫಿ ಮಾಡ್ತೇವಲ್ಲ, ಹೌದು, ಅದೇ ಕಾಫಿ ಪೌಡರ್ ಇದು. ನೋಡಿ, 2 ಸ್ಪೂನ್ ತಗೊಂಡಿದ್ದೇನೆ ನಾನು. ಇಲ್ಲಿ ನೋಡಿ, ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ಹಾಕಿದ್ರೆ ಆಯ್ತು. ಆಯ್ತಮ್ಮ. ಹೀಗೆ ಹಾಕೋಬೇಕು. ನೋಡಿ, ಇಲ್ಲಿ ಕಾಫಿ ಪೌಡರ್ ಹಾಕಿದ್ಮೇಲೆ ಒಂದು 4 ಲವಂಗ ತಗೊಂಡಿದ್ದೇನೆ. ಅದನ್ನು ಕೂಡ ಇವಾಗ ಹಾಕ್ಲಿಕ್ಕೆ ಉಂಟು. 4 ಲವಂಗ. ಇಲ್ಲಿ ನೋಡಿ, ಈ ಪಚ್ಚೆ ಕರ್ಪೂರ ನಮ್ಮ ದೇವಸ್ಥಾನಗಳಲ್ಲೆಲ್ಲ ಉಪಯೋಗಿಸ್ತಾರೆ. ಅಂದ್ರೆ ತೀರ್ಥಕ್ಕೆಲ್ಲ ಹಾಕ್ತಾರೆ. ಪರಿಮಳ, ತುಂಬಾ ಪರಿಮಳ. ಮದ್ದಿಗೆಲ್ಲ ಹಾಕ್ತೇವೆ ನಾವು ಇದನ್ನ. ನೋಡು, ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಇರ್ತದೆ ಪಚ್ಚೆ ಕರ್ಪೂರ. ಇದನ್ನ ಇಲ್ಲಿ ಒಂದು 2 ಹಾಕುವ. ಇಲ್ಲಿ ನಾನಿಲ್ಲಿ ದೀಪದ ಎಣ್ಣೆನ ತಗೊಂಡಿದ್ದೇನೆ. ಒಂದು 2 ಸ್ಪೂನ್ ಆಗುವಷ್ಟು ಉಂಟು. ನೋಡು, ಅದಕ್ಕೆ 2 ಈ ತೀರಿ ಉಂಟಲ್ಲ, ಬತ್ತಿ ಕಟ್ಟು, 2 ಬತ್ತಿಯನ್ನು ತಗೊಂಡಿದ್ದೇನೆ. ಇಲ್ಲಿ ಒಳಗಡೆ ಇಡುವ ಈ ತರ. ಇನ್ನಿದರ ಒಳಗಡೆ ಹಾಗೆ ಎಣ್ಣೆ ಹಾಕುವ. ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಬೇಕು. ನಾನಿಲ್ಲಿ ದೀಪದ ಎಣ್ಣೆನ ತಗೊಂಡಿದ್ದೇನೆ. ನೋಡಿ, ಈ ತರ ದೀಪ ಹಚ್ಚಿ ಮನೆ ಎಲ್ಲಾದ್ರೂ ಸೈಡಲ್ಲಿ ಇಟ್ಟರೆ ಉಂಟಲ್ಲ, ಈ ಸೊಳ್ಳೆ ಬರೋದೇ ಇಲ್ಲ. ಹೌದಾ? ಹಾ, ಇದರಲ್ಲಿ ಉಂಟಲ್ಲ, ನಾವು ಹಾಕಿದ್ದೇವೆ ನೋಡಿ, ಇಲ್ಲಿ ಕಾಫಿ ಪೌಡರ್ ಹಾಕಿದ್ದೇವೆ. ಹಾಗೇನೆ ಈ ಪಚ್ಚೆ ಕರ್ಪೂರ ಅದೆಲ್ಲ ಹೊತ್ತುವಾಗ ಉಂಟಲ್ಲ, ಈ ದೀಪ ಹತ್ಕೊಂಡು ಬರುವಾಗ ಫುಲ್ ಘಾಟ್ ಬರ್ತದೆ. ಆ ಘಾಟಿಗೆ ಸೊಳ್ಳೆನೆ ಬರುದಿಲ್ಲ. ಹೌದಾ? ಮನೆಯ ಮೂಲೆ ಎಲ್ಲಾದ್ರೂ ಇಟ್ಟರೆ ಆಯ್ತು ಈ ತರ ಹೊತ್ತಿಸಿ. ಅವಾಗ ಅದರ ಘಾಟಿಗೆ ಉಂಟಲ್ಲ ಸೊಳ್ಳೆ ಬರುದೇ ಇಲ್ಲ. ನಾವಿಲ್ಲಿ ಹಾಕಿರೋದು ಕಾಫಿ ಪೌಡರ್, ಹಾಗೇನೆ ಈ ಪಚ್ಚೆ ಕರ್ಪೂರ, ಲವಂಗ ಇದೆಲ್ಲ ಹಾಕಿ ನಾವು ಹೊತ್ತಿಸಿದ್ದೇವೆ ನೋಡಿ. ಆ ಘಾಟ್ ತುಂಬಾ ಎಫೆಕ್ಟಿವ್ ಆಗಿ ನಮಗೆ ಸೊಳ್ಳೆ ಬರೋ ತರ ತಡೀತದೆ. ಇದನ್ನು ಉಂಟಲ್ಲ, ಒಂದ್ಸಲ ನೀರುಳ್ಳಿ ಎಲ್ಲ ಹಾಕಿಟ್ರೆ 3-4 ದಿವಸ ಯೂಸ್ ಮಾಡ್ಬೋದು. ನೋಡಿ, ತುಂಬಾ ಸುಲಭದ ಮನೆ ಮದ್ದು. ನೀವಂತೂ ತಪ್ಪದೆ ಟ್ರೈ ಮಾಡಲೇಬೇಕು. ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿ. ಈ ತರ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.